ಮಗನನ್ನ ಉಳಲು ಜಾಗವಿಲ್ಲದೆ ಹೆತ್ತ ತಾಯಿಯ ಪರದಾಟ. ಎಲ್ಲನ ದೂರ ಹೋಗಿ ಸಾಯೋದು ಉತ್ತಮ. ಅವನು ಮಣ್ಣು ಮಾಡೋಕೆ ಇಷ್ಟು ಜಾಗ ಸಿಕ್ಕಲ್ಲ. ನಾಯಿ ನರಿ ತಿಂತೈತೆ, ನಮಗೇನು ಆಧಾರ ಇಲ್ಲ. ಈ ಮನುಷ್ಯನ ಜನ್ಮ ಯಾಕೆ ಬೇಕು? ಶ್ರೀಕಂಠಯ್ಯನ ಪಾಳ್ಯದ ಅಲೆಮಾರಿ ಜನಾಂಗದ ತಾಯಿಯ ಕಣ್ಣೀರಿನ ಕತೆ. ಗ್ರಾಮಾಂತರ ಅಭಿವೃದ್ಧಿ ಹರಿಕಾರ ಎಂದು ಕರೆಸಿಕೊಳ್ಳುವ ಶಾಸಕ ಸುರೇಶ್ ಗೌಡ ಅವರೇ, ನೀವು ಒಮ್ಮೆ ಈ ಸುದ್ದಿಯನ್ನ ನೋಡ್ಲೇಬೇಕು, ಈ ಕಣ್ಣೀರ ಕಥೆಯನ್ನ ಕೇಳಲೇಬೇಕು. ಎಸ್, ಈ ಬದುಕಿ ಹೀಗೆ, ಯಾವಾಗ ಏನಾಗುತ್ತೋ ಗೊತ್ತೇ ಆಗಲ್ಲ. ಈ ಕ್ಷಣಕ್ಕಿದ್ದವರು ನೆಕ್ಸ್ಟ್ ಕ್ಷಣದಲ್ಲಿ ಇರುವುದಿಲ್ಲ. ಅದರಲ್ಲೂ ಕಿತ್ತು ತಿನ್ನುವ ಬಡತನದಲ್ಲಿದ್ದವರಿಗಂತೂ ಬದುಕು ನಿಷ್ಕ್ರೂರವಾಗಿರುತ್ತೆ. ಇದ್ದಾಗ್ಲೂ ಕಷ್ಟ, ಸತ್ತಾಗ್ಲೂ ಕಷ್ಟ. ಇದ್ದಾಗ ನೆಮ್ಮದಿಯಾಗಿ ಮಲಗಲು ಸೂರಿಲ್ಲದೆ ಪರದಾಡ್ತಾ ಇದ್ರೆ, ಸತ್ತ ನಂತರ ಉಳಲು ಜಾಗವಿಲ್ಲದೆ ಪರದಾಡುವಂತಾಗತ್ತೆ. ಇಲ್ಲೊಂದು ಕಡೆ ಹಿರಿ ಜೀವ ತನ್ನ ಹೆತ್ತ ಮಗ ಕಣ್ಣು ಮುಂದೆಯೇ ಸತ್ತು ಹೋದ. ಆದ್ರೆ ಅವನನ್ನ ಉಳಲು ಜಾಗವಿಲ್ಲದೆ ತನ್ನ ಗುಡಿಸಲಿನ ಮುಂದೆಯೇ ಶವವನ್ನಿಟ್ಕೊಂಡು ಕಣ್ಣೀರ್ ಹಾಕ್ತಾ ಇದೆ. ಇಂತಹ ಮನ ಕಲುಕುವ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ಮನ ಕಲುಕುವ ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ತುಮಕೂರು ಜಿಲ್ಲೆಯ ಹೆಬ್ಬೂರು ಹೋಬಳಿಯಲ್ಲಿ. ಹೀಗೆ ಗುಡಿಸಲ ಮುಂದೆ ಮಗನ ಶವವನ್ನಿಟ್ಕೊಂಡು ಗೋಳಾಡ್ತಾ ಇರುವ ಹೆತ್ತ ಕರುಳು. ತಮ್ಮ ಸಂಬಂಧಿಯನ್ನ ಉಳಲು ನಮಗೆ ಜಾಗವಿಲ್ಲ ಎಂದು ನೋವು ತೋಡಿಕೊಳ್ತಾ ಇರುವ ಬಂಧು ಬಾಂಧವರು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಹೆಬ್ಬೂರು ಹೋಬಳಿ ಬಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀಕಂಠಯ್ಯನ ಪಾಳ್ಯದಲ್ಲಿ. ಹೌದು, ಶ್ರೀಕಂಠಯ್ಯನ ಪಾಳ್ಯದ ಅಲೆಮಾರಿ ಜನಾಂಗದ 45 ವರ್ಷದ ಕೆಂಪಣ್ಣ ಮೃತ ವ್ಯಕ್ತಿ. ಇನ್ನು ಮೃತ ವ್ಯಕ್ತಿಗೆ 2 ಗಂಡು ಮಕ್ಕಳಿದ್ದು ನಿನ್ನೆ ಸಂಜೆ 7 ಗಂಟೆಗೆ ಮೃತರಾಗಿರ್ತಾರೆ. ಆದರೆ ಇಲ್ಲಿರುವ ಅಲೆಮಾರಿ ಜನಾಂಗ 23 ಕುಟುಂಬಗಳಿವೆ. ಈ ಗ್ರಾಮದಲ್ಲಿ ಜಾಗ ಗುರುತಿಸಿಕೊಂಡಿದ್ದು ಇಲ್ಲಿನವರಿಗೆ ಯಾವುದೇ ವಿದ್ಯುತ್ ಕರೆಂಟ್ ನೀಡಿರುವುದಿಲ್ಲ, ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ ಹಾಗೂ ಇಷ್ಟು ಕುಟುಂಬಗಳಿಗೆ ಒಂದು ನಲ್ಲಿ ಇದೆ. ಇನ್ನು ಅಂತ್ಯ ಸಂಸ್ಕಾರ ಮಾಡಲು ಮಸಣಕ್ಕೆ ಜಾಗವೇ ಗುರುತಿಸಿಕೊಟ್ಟಿಲ್ಲ. ಈಗ ಏನು ಮಾಡುವುದು ಎಂದು ಚಿಂತಾಗ್ರಸ್ತರಾಗಿ ಇಡೀ ಗ್ರಾಮದ ಜನರೇ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ವ್ಯಕ್ತಿ ಸತ್ತು 1 ದಿನವಾದರೂ ಇಲ್ಲಿನವರೆಗೆ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿಲ್ವಂತೆ. ಇದೇ ಕಾರಣಕ್ಕೆ ಆ ತಾಯಿಯ ಗೋಳು ಹೇಳತೀರದಾಗಿದೆ. ಅವನು ಮಣ್ಣು ಮಾಡೋಕೆ ಇಷ್ಟು ಜಾಗ ಸಿಕ್ಕಲ್ಲ. ನಾನ್ ಸಟ್ರೆ ನಾಯಿ ನರಿ ತಿಂತೈತೆ, ನಮಗೇನು ಆಧಾರ ಇಲ್ಲ. ಈ ಮನುಷ್ಯನ ಜನ್ಮ ಯಾಕೆ ಬೇಕು? ಎಲ್ಲನ ದೂರ ಹೋಗಿ ಸಾಯೋದು ಉತ್ತಮ. ಮಕ್ಕಳು ಮರಿ ಎಲ್ಲರೂ. ಏನು ಇವತ್ತು ನಿಮ್ಗೆ ಒತ್ತಾಯ ಏನು? ಒತ್ತಾಯ ಅಂದ್ರೆ ಇಲ್ಲಿ ಕರೆಂಟ್ ಇಲ್ಲ, ಏನು ಇಲ್ಲ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಓಡೋಗಕ್ಕಾಗಲ್ಲ, ಓಡ್ ಬರಕ್ಕಾಗಲ್ಲ. ಈಗ ನೋಡು, ಇದ್ದಕ್ಕಿದ್ದಂಗೆ ಹಂಗಾದ್ರು ಒಂದ್ ಕರೆಂಟ್ ಇಲ್ಲ, ಕತ್ಲಲ್ಲಿ ಈಚೆಗೆ ಬರೋಕೆ ಭಯ ಆಯ್ತು. ಅಂದ್ರೆ ಇಲ್ಲಿ ಪಂಚಾಯತಿ ಮಟ್ಟಕ್ಕೆ ತಾವೇನ ಮಾಹಿತಿ ಕೊಡ್ಲಿ, ನಮಗೆ ಮೂಲಭೂತ ಸೌಲಭ್ಯ ಒದಗಿಸ್ಕೊಡಿ ಅಂತ ಹೇಳಿ? ಪಂಚಾಯತಿಯವ್ರಿಗೆಲ್ಲ ಹೇಳಿ ಏನಂದ್ರೆ ಅವ್ರು ಅವತ್ತಿನ ಮಾತ್ರ ನೋಡ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಯಾವತ್ತಿಂದು ನೋಡಲ್ಲ. ಅವ್ರ ಸಮಸ್ಯೆ ಬಂದಾಗ ಮಾತ್ರ ಓಡ್ ಬರ್ತಾರೆ. ಇವತ್ತು ಸಾಹೇಬ್ರು MLA ಹೊತ್ತಕ್ಕೆ ಹೋಗಿದ್ದಕ್ಕೆ ಇವತ್ತು ಇಷ್ಟು ಇದು ಮಾಡ್ಕೊಡ್ತಾವ್ರೆ, ಮಶಾಣಕ್ಕೆ ಎಲ್ಲದಕ್ಕೂ. ಇತ್ತ ಕಂದಾಯ ಇಲಾಖೆ ಅಧಿಕಾರಿಗಳೇ ತಾವು ಪ್ರತಿಯೊಂದು ಗ್ರಾಮದಲ್ಲಿಯೂ ಯಾರಾದರೂ ಸತ್ರೆ ಅಂತ್ಯ ಸಂಸ್ಕಾರ ಮಾಡಲು ಜಾಗವನ್ನ ಗುರುತಿಸುತ್ತೇವೆ ಎಂದಾರೆ. ಆದರೆ ಈ ಅಲೆಮಾರಿ ಜನಾಂಗಕ್ಕೆ ಮಾತ್ರ ಇಂದಿಗೂ ಯಾರಾದರೂ ಸತ್ರೆ ಉಳಲು 1 ಇಂಚು ಜಾಗವಿಲ್ಲ. ಕೂಡಲೇ ಸಂಬಂಧಪಟ್ಟ ಶಾಸಕರು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೊಂದಿರುವ ಜನಾಂಗಕ್ಕೆ ಹಾಗೂ ತನ್ನ ಮಗನನ್ನ ಉಳಲು ಪರದಾಡ್ತಾ ಇರುವ ಅಜ್ಜಿ ಆಕ್ರಂದನವನ್ನ ಕೇಳಬೇಕಾಗಿದೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.